Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿ ಸಮಾಧಾನವು ನಿಮ್ಮೆಲ್ಲರಲ್ಲಿ ನೆಲೆಗೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರ ಅನಂತ ಕೊಡುಗೆಯ ದಿನವಿದು. ದೇವರು ನಮ್ಮೊಡನೆ ವಾಸ ಮಾಡುತ್ತಾರೆ. ದೇವರು ನಮ್ಮೆಲ್ಲರೊಡನೆ ವಾಸ ಮಾಡುತ್ತಾರೆ. ಹೌದಾ? ಈ ಪ್ರಶ್ನೆಗೆ ನಿಮ್ಮ ಸದುತ್ತರವೇನು? ದೇವರು ನಮ್ಮೆಲ್ಲರೊಡನೆ ವಾಸ ಮಾಡುತ್ತಾರೆ, ಹೌದಾ ಇಲ್ಲವಾ? ಇದೆಲ್ಲರಿಗೂ ಪ್ರಶ್ನೆ. ನಿಮಗೆ ಪ್ರಶ್ನೆ, ನನಗೆ ಪ್ರಶ್ನೆ, ಯಾಜಕನಿಗೆ ಪ್ರಶ್ನೆ, ಸಭಾಪಾಲಕನಿಗೆ ಪ್ರಶ್ನೆ, ಮಿಷನರಿಗೆ ಪ್ರಶ್ನೆ, ಶುಭ ಸಂದೇಶಕಾರನಿಗೆ ಪ್ರಶ್ನೆ, ಪಾಸ್ಟರ್ಗೆ ಪ್ರಶ್ನೆ, ಭಕ್ತ ವಿಶ್ವಾಸಿಯಾಗಿರುವವನಿಗೆ ಪ್ರಶ್ನೆ, ವರದಾನಗಳಿರುವವರಿಗೆ ಪ್ರಶ್ನೆ, ನಾನು ದೇವರಂದರಿಗೆ ಇದ್ದೇನೆ ಎಂದು ಹೇಳುವವರಿಗೆ ಪ್ರಶ್ನೆ. ದೇವರು ನಿಮ್ಮೊಡನೆ ಇದ್ದಾರಾ? ದೇವರು ನಿಮ್ಮೊಡನೆ ವಾಸ ಮಾಡುತ್ತಿದ್ದಾರಾ? ಗಾಂಭೀರ್ಯವಾದ ಪ್ರಶ್ನೆ. ಸತ್ಯಕ್ಕೆ ಸತ್ಯವಾಗಿ ನಿನ್ನ ಎದುರಿಗೆ ನಿಲ್ಲುವಂತಹ ಪ್ರಶ್ನೆ. ದೇವರು ನಿನ್ನೊಡನೆ ವಾಸ ಮಾಡುತ್ತಾರಾ? Lord God is, ನಿನ್ನ ದೇವರು ನಿನ್ನೊಂದಿಗೆ ವಾಸ ಮಾಡುತ್ತಾರ? ಪ್ರಿಯರೇ, ಈ ಪ್ರಶ್ನೆ ಗೊಂದಲವಾದ ಪ್ರಶ್ನೆ. ಈ ಪ್ರಶ್ನೆಗೆ ಹಲವಾರು ಜನರ ಉತ್ತರಗಳು, ಸ್ವಾರಸ್ಯಕರಗಳು. ಹೌದು, ದೇವರು ನನ್ನೊಡನೆ ವಾಸ ಮಾಡುತ್ತಾರೆ ಎಂಬುದಾಗಿ ತುಂಬಾ ಸಂತೋಷ. ದೇವರು ನಿನ್ನೊಡನೆ ವಾಸ ಮಾಡುತ್ತಾರೆ ಎಂಬುದಾದರೆ ತುಂಬಾ ಸಂತೋಷ. ಆದರೆ ಸತ್ಯವೇ? ಸತ್ಯವೇ? ದೇವರು ನಿನ್ನೊಡನೆ ವಾಸ ಮಾಡಬೇಕಾದರೆ ನೀನು ಪವಿತ್ರಾತ್ಮಭರಿತನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ಧ್ಯಾನ 42ನೇ ಭಾಗವನ್ನು ನಾವಿಂದು ಧ್ಯಾನಿಸ್ತಾ ಇದ್ದೇವೆ. ದೇವರು ನಿನ್ನೊಡನೆ ವಾಸ ಮಾಡುತ್ತಾರೆಯೇ? ವಾಸ ಮಾಡುತ್ತಿದ್ದಾರೆಯೇ? ಈ ದಿನಗಳಲ್ಲಿ ಅಂತರದಲ್ಲಿ ಪವಿತ್ರಾತ್ಮ ಧ್ಯಾನ ಸ್ವಲ್ಪ ಕಾಲ ಸ್ಥಗಿತವಾಗಿತ್ತು. ಈಗ ಆರಂಭವಾಗಿದೆ. ಪ್ರಿಯರೇ, ಪವಿತ್ರಾತ್ಮಭರಿತವಾದಂತಹ ಜೀವಿತ ನಾನು ಮತ್ತು ನೀವು ಎಣಿಸುವಷ್ಟರ ಮಟ್ಟಿಗೆ ಸುಲಭ ಸಾಧ್ಯವಲ್ಲ. ಪವಿತ್ರ ಆತ್ಮ ಭರಿತನು ಎಂದು ಹೇಳುವುದು ಅಷ್ಟು ದೊಡ್ಡ ಸುಲಭ ಸಾಧ್ಯವಲ್ಲ. ಹೇಳಬಹುದು, ಯಾರು ಬೇಕಾದರೆ ಏನನ್ನು ಬೇಕಾದರೆ ಹೇಳಬಹುದು. ನನ್ನ ಪ್ರಶ್ನೆ ಸ್ವರ್ಗೀಯ ಯಾತ್ರೆಯ ಪ್ರಶ್ನೆ, ದೇವರ ವಾಕ್ಯದ ಪ್ರಶ್ನೆ. ದೇವರು ನಿನ್ನೊಡನೆ ವಾಸ ಮಾಡುತ್ತಿದ್ದಾರಾ? ದೇವರು ನಿನ್ನೊಡನೆ ವಾಸ ಮಾಡುತ್ತಿದ್ದಾರಾ? ಎಷ್ಟು ಜನ ಹೇಳಲಿಕ್ಕೆ ಸಿದ್ಧರಾಗಿದ್ದೀರಿ? ನಾವು ದೇವರನ್ನೇ ತಿರಸ್ಕರಿಸುತ್ತಾ ಇದ್ದೇವೆ. ದೇವರನ್ನೇ ತಿರಸ್ಕರಿಸುವ ಜೀವನ ನಮ್ಮದಾಗಿದೆ. ಆಗಿರುವಾಗ ಹೇಗೆ ದೇವರು ನಿನ್ನೊಡನೆ ವಾಸ ಮಾಡಲು ಸಾಧ್ಯ? ಅಥವಾ ನಾನು ನನ್ನೊಡನೆ ದೇವರು ವಾಸ ಮಾಡುತ್ತಾರೆ ಎಂದು ಹೇಳಲು ಸಾಧ್ಯ? ಹೌ ಟು ಸೇ ದಟ್? ದೇವರು ನಿನ್ನೊಡನೆ ವಾಸ ಮಾಡುತ್ತಾರೆ ಎಂಬುದಾದರೆ, ಓ ನನ್ನ ಸಹೋದರ ಸಹೋದರಿ, ನೀನು ಪವಿತ್ರಾತ್ಮ ಭರಿತನಾಗುವಾಗ, ಪವಿತ್ರಾತ್ಮ ಭರಿತಳಾಗುವಾಗ ಮಾತ್ರವೇ. ಇದೇನಿದು 41 ಧ್ಯಾನಗಳಿಂದ ಪವಿತ್ರಾತ್ಮರು 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 ಎಂದು ನಾವು ಪೇಚಾಡುತ್ತಾ ಇದ್ದೇವೆ.
ಚಿಂತಿಸುತ್ತಾ ಇದ್ದೇವೆ, ಧ್ಯಾನಿಸುತ್ತಾ ಇದ್ದೇವೆ. ಇದೇನಿದು 41 ಧ್ಯಾನಗಳಿಂದ ನಾವು ಇದನ್ನೇ ಧ್ಯಾನಿಸ್ತಾ ಇದ್ದೇವೆ. ಇನ್ನು ಮುಂದೆ ಸಹ ಪವಿತ್ರಾತ್ಮನ ಕುರಿತು ನಾವು ಧ್ಯಾನಿಸ್ತೇವೆ. ಯಾಕೆಂದ್ರೆ ಒಬ್ಬ ಮನುಷ್ಯನು ಪವಿತ್ರಾತ್ಮ ಭರಿತನಾಗುವವರೆಗೂ, ಒಬ್ಬ ಮನುಷ್ಯನು ಕ್ಷಮಿಸಿ, ಒಬ್ಬ ಮನುಷ್ಯನು ಪವಿತ್ರಾತ್ಮರನ್ನು ಧರಿಸಿಕೊಳ್ಳುವವರೆಗೂ ಅವನ ಆಧ್ಯಾತ್ಮಿಕತೆಯಲ್ಲಿ ನೆಲೆಗೊಳ್ಳಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ನೆಲೆಗೊಳ್ಳಲು ಸಾಧ್ಯವಿಲ್ಲ. ನೀನು ಸಹಿಸುವವನಾಗಬೇಕು, ಎಲ್ಲವನ್ನು ಜಯಿಸುವವನಾಗಬೇಕು, ಪ್ರಾರ್ಥಿಸುವವನಾಗಬೇಕು, ಪ್ರೀತಿಸುವವನಾಗಬೇಕು, ಕ್ಷಮಿಸುವವನಾಗಬೇಕು, ಬಿಟ್ಟುಕೊಡುವವನಾಗಬೇಕು, ತಗ್ಗಿಸಿಕೊಳ್ಳುವವನಾಗಬೇಕು. ನೀ ಸಿದ್ಧನೋ? ನೀ ಸಿದ್ಧಳೋ? ಯೋಚಿಸು ನನ್ನ ಸಹೋದರ, ಸಹೋದರಿ. ದೇವರು ನಿನ್ನೊಡನೆ ವಾಸ ಮಾಡುತ್ತಾರೆಯೇ? ವಾಸ ಮಾಡುತ್ತಿದ್ದಾರೆಯೇ? ಈ ಪ್ರಶ್ನೆ ತುಂಬಾ ಕಠಿಣವಾದ ಪ್ರಶ್ನೆ, ಗೊಂದಲವನ್ನೆಬ್ಬಿಸುವ ಪ್ರಶ್ನೆ, ಸಂಶಯವನ್ನು ತರುವಂತಹ ಪ್ರಶ್ನೆ, ಹಾಗೂ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವಂತಹ ಪ್ರಶ್ನೆ. ಈ ಪ್ರಶ್ನೆ ಎಲ್ಲರ ಮುಂದೆ ಇದೆ ಎಂಬುದಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ. ಯಾಜಕನ ಮುಂದೆ ಈ ಪ್ರಶ್ನೆ, ಪುರೋಹಿತನ ಮುಂದೆ ಈ ಪ್ರಶ್ನೆ, ಪ್ರವಾದಿಯ ಮುಂದೆ ಈ ಪ್ರಶ್ನೆ, ಶುಭ ಸಂದೇಶ ಸಾರುವವನ ಮುಂದೆ ಈ ಪ್ರಶ್ನೆ, ಮಿಷನರಿಯ ಮುಂದೆ ಪ್ರಶ್ನೆ, ಸಭಾಪಾಲಕನ ಮುಂದೆ ಪ್ರಶ್ನೆ, ಪಾಸ್ಟರ್ನ ಮುಂದೆ ಪ್ರಶ್ನೆ, ಪ್ರಾರ್ಥಿಸುವವನ ಮುಂದೆ ಪ್ರಶ್ನೆ, ಕನ್ಯಾಸ್ತ್ರೀಯ ಮುಂದೆ ಪ್ರಶ್ನೆ, ನನಗೆ ವರದಾನಗಳಿದೆ ಎಂಬುವರ ಪ್ರಶ್ನೆ, ಅವರ ಮುಂದೆ ಪ್ರಶ್ನೆ. ಈ ಧ್ಯಾನವನ್ನು ಆಲಿಸುತ್ತಿರುವಂತಹ ನಿನ್ನ ಮುಂದೆ ಇರುವ ಪ್ರಶ್ನೆ, ನಿನ್ನಲ್ಲಿ ದೇವರು ವಾಸ ಮಾಡುತ್ತಿದ್ದಾರೆಯೇ? ಕುಳಿತು ನಾನು ಮತ್ತು ನೀವು ಚಿಂತಿಸುವುದಾದರೆ ಪ್ರಿಯರೇ, ದೇವರು ನನ್ನಲ್ಲಿ ವಾಸ ಮಾಡಲು ನಾನು ಎಡೆ ಕೊಡುತ್ತಾ ಇಲ್ಲ. ದೇವರು ವಾಸ ಮಾಡಲು ಸಿದ್ಧವಾಗಿದ್ದಾರೆ. ಆದರೆ ನಾನು ದೇವರು ನನ್ನೊಂದಿಗೆ ಬಂದು ವಾಸ ಮಾಡಲು ನಾನು ಸ್ಥಳ ಕೊಡುತ್ತಾ ಇಲ್ಲ, ನಾನು ಸಿದ್ಧನಾಗುತ್ತಾ ಇಲ್ಲ. ಐ ಆಮ್ ನಾಟ್ ಪ್ರಿಪೇರ್. ಯಾಕೆಂದರೆ ನನ್ನ ನಡತೆ ಸರಿಯಿಲ್ಲ. ಪ್ರಿಯ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ 1 ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ 7ನೇ ವಚನಕ್ಕೆ ನಾವು ಕಾಲಿಡುವಾಗ ಒಂದು ವಚನ ಹೇಳುತ್ತದೆ, ಒಂದು ವಾಕ್ಯ ಹೇಳುತ್ತದೆ. ಸಂತ ಪೌಲನು ಥೆಸಲೋನಿಕದವರಿಗೆ ಬರೆದಂತಹ ಪತ್ರ ಈ 4ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಸ್ವಾದಿಷ್ಟಕರವಾದಂತಹ, ಉತ್ತಮಕರವಾದಂತಹ, ಜ್ಞಾನಕರವಾದಂತಹ, ವಿವೇಕಕರವಾದಂತಹ ಒಂದು ನುಡಿಯನ್ನ ಹೇಳುವುದನ್ನು ನಾವು ಧ್ಯಾನಿಸಬಹುದು. ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ. ಹೌದು, ದೇವರು ನಮ್ಮನ್ನು ಕರೆದಿರುವುದು ಶುದ್ಧವಾದ ನಡತೆಗೆ. ನಾನು ಹೇಳಿದೆ, ದೇವರು ನಿಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರಾ? ಈ ದಿನ ಚಿಂತಿಸುವ ಈ ಪವಿತ್ರಾತ್ಮ ಧ್ಯಾನ 42ನೇ ಭಾಗ ನಮ್ಮನ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾರ್ಪಡಿಸುವಂತಹ ಧ್ಯಾನವಾಗಿದೆ. ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಶುದ್ಧ ನಡತೆಗೆ. ಅಂದರೆ ಅಶುದ್ಧ ನಡತೆಯಿಂದ ನಡೆಯುವ ಯಾವನಲ್ಲಿಯೂ ದೇವರು ವಾಸ ಮಾಡುವುದಿಲ್ಲ. ಅಶುದ್ಧ ನಡತೆಯಿಂದ ಜೀವಿಸುವ ಯಾವನಲ್ಲಿಯೂ ದೇವರು ನೆಲೆಗೊಳ್ಳುವುದಿಲ್ಲ. ಯಾಕೆಂದರೆ ದೇವನು ಪರಿಶುದ್ಧರು. ಅದಕ್ಕೆ ದೇವರು ಹೇಳುತ್ತದೆ, ವಾಕ್ಯ ಹೇಳುತ್ತದೆ, ನಾನು ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ನಾನು ಪರಿಶುದ್ಧ, ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ನನ್ನನ್ನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಜೀವನದ ಆಧ್ಯಾತ್ಮಿಕತೆ ಇವೆಲ್ಲವೂ ಒಂದು ಗೌಪ್ಯ, ಸೀಕ್ರೆಟ್.
ಪ್ರತಿಯೊಬ್ಬನ ವಿಶ್ವಾಸ ಅವನವನಿಗೆ ಮಾತ್ರ ಗೊತ್ತುಂಟು. ನನ್ನ ವಿಶ್ವಾಸ ಎಷ್ಟರ ಮಟ್ಟಿಗೆ ಶಕ್ತವಾದದ್ದು ಅಥವಾ ಎಷ್ಟರ ಮಟ್ಟಿಗೆ ಪೊಳ್ಳಾದದ್ದು ಎಂಬುದಾಗಿ ನನಗೂ ನಿಮಗೂ ಒಬ್ಬೊಬ್ಬರಿಗೂ ಅರಿವುಂಟು. ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಶುದ್ಧ ನಡತೆಗೆ. ಅಂದರೆ ನೀನು ಶುದ್ಧ ನಡತೆಯಿಂದ ಇರುವಾಗ ಮಾತ್ರವೇ ದೇವರು ನಿನ್ನೊಡನೆ ನನ್ನೊಡನೆ ವಾಸ ಮಾಡಲು ಸಾಧ್ಯ. ನನ್ನಲ್ಲಿ ಶುದ್ಧ ನಡತೆ ಇಲ್ಲ, ಹೀಗಿರುವಾಗ ದೇವರು ಹೇಗೆ ನನ್ನಲ್ಲಿ ವಾಸ ಮಾಡಲು ಸಾಧ್ಯ? ಅಶುದ್ಧ ನಡತೆ ಎಂದರೆ ಯಾವುದು? ಕೆಲವರ ಚಿಂತೆ ಒಂದೇ ಒಂದು, ಅಶುದ್ಧ ನಡತೆ ಅಂದರೆ ವ್ಯಭಿಚಾರ ಮಾಡುವವರು ಮಾತ್ರ ಅಶುದ್ಧ ನಡತೆ, ಅವಿವೇಕತನದ ಚಿಂತೆ. ಅಶುದ್ಧ ನಡತೆ ಎಂದರೆ ನನ್ನ ಜೀವನದಲ್ಲಿ ನಾನು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಇರುವಂತಹ ಅನ್ಯಾಯಗಳು, ಅಕ್ರಮಗಳು, ಅನಾಚಾರಗಳು, ಅಶುದ್ಧತೆಗಳು, ನನ್ನ ಸ್ವಭಾವಗಳು, ನನ್ನ ಚಿಂತನೆಗಳು, ನನ್ನ ಬಾಯಿಂದ ಬರುವ ಸುಳ್ಳು, ಮೋಸ, ವಂಚನೆ, ದೂಷಣೆ, ನಿಂದನೆ, ಅಪಹಾಸ್ಯ, ತೀರ್ಪು, ಇವೆಲ್ಲವೂ ಅಶುದ್ಧ ನಡತೆಗಳು. ದೇವರಿಗೆ ವಿರುದ್ಧವಾಗಿ ನಾನು ಮಾಡುವಂಥದ್ದೆಲ್ಲವೂ ಅಶುದ್ಧ ನಡತೆಗಳು. ಹೀಗೆ ಅಶುದ್ಧವಾದ ನಡತೆಯಲ್ಲಿ ನಾನು ಜೀವಿಸುವಾಗ ಹೇಗೆ ದೇವರು ನನ್ನಲ್ಲಿ ವಾಸ ಮಾಡಲು ಸಾಧ್ಯವಿಲ್ಲ. ಪರಿಪರಿ ಜಪಸರನ್ನು ತಿರುವಿದರೇನು, ದಿನವಿಡೀ ಪ್ರಾರ್ಥನೆ ಮಾಡಿದರೇನು, ಅಥವಾ ದಿನವಿಡೀ ಬಲಿಯೆಲ್ಲ ಭಾಗವಹಿಸಿದರೇನು, ದಿನವೂ ನೀನು ಪರಮ ಪ್ರಸಾದವನ್ನು ಸ್ವೀಕರಿಸಿದರೇನು, ದಿನವೂ ನೀನು ಪವಿತ್ರ ಗ್ರಂಥವನ್ನು ಪಠಿಸಿದರೇನು, ನೀನು ಯಾವ ಬೋಧನೆಯನ್ನು ಮಾಡಿದರೇನು, ಎಷ್ಟು ಬಲಿಯನ್ನು ಅರ್ಪಿಸಿದರೇನು, ಎಷ್ಟು ನೀ ಸ್ತುತಿಸಿದರೇನು, ಎಷ್ಟು ಕಿರಿಚಿದರೇನು, ಏನು ಪ್ರಯೋಜನವಿಲ್ಲ. ಯಾಕೆಂದರೆ ನಿನ್ನ ಮತ್ತು ನನ್ನ ಅಶುದ್ಧ ನಡತೆಯ ನಿಮಿತ್ತವಾಗಿ ದೇವರು ನನ್ನಲ್ಲಿ ವಾಸ ಮಾಡಲು ಸಾಧ್ಯವಾಗುವುದಿಲ್ಲ. ಅಂದ ಮೇಲೆ ದೇವರು ನನ್ನೊಡನೆ ವಾಸ ಮಾಡಲು ಸಾಧ್ಯವಿಲ್ಲ ಎಂದ ಮೇಲೆ ನನ್ನ ಪ್ರಾರ್ಥನೆ ದೇವರಿಗೆ ಹೇಗೆ ಕೇಳಿಸಲು ಸಾಧ್ಯ? ದೇವರಿಗೆ ಕೇಳಿಸುವುದು ಪಶ್ಚಾತ್ತಾಪಭರಿತವಾದಂಥದ್ದು ಮಾತ್ರವೇ. ಪಶ್ಚಾತ್ತಾಪದಿಂದ, ಪರಿವರ್ತನೆಯಿಂದ ಕೂಡಿದ ಪ್ರಾರ್ಥನೆಯ ನಿಮಿತ್ತವಾಗಿ ಮಾತ್ರವೇ, ಪಶ್ಚಾತ್ತಾಪದಿಂದ ನನ್ನನ್ನು ನಿನ್ನನ್ನು ತಗ್ಗಿಸಿಕೊಳ್ಳುವಂತ ಜೀವಿತದಿಂದ ಮಾತ್ರವೇ ದೇವರು ನಿನ್ನಲ್ಲಿ ಬಂದು ವಾಸ ಮಾಡಲು ಸಾಧ್ಯ. ಅಲ್ಲದಿದ್ದರೆ ದೇವರು ನಿನ್ನೊಡನೆ ನನ್ನೊಡನೆ ವಾಸ ಮಾಡಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓ ನನ್ನ ಸಹೋದರನೇ, ಸಹೋದರಿ, ನೀನು ವಿಶ್ವಾಸಿ, ದೇವರಲ್ಲಿ ಭರವಸೆ ಇಟ್ಟು ಜೀವಿಸುವಂತಹ ವಿಶ್ವಾಸಿ ಹೌದು. ಆದರೆ ಈ ದಿನದ ಈ ಪ್ರಶ್ನೆ, ನಿನ್ನ ಜೀವಿತದಲ್ಲಿ, ನಿನ್ನ ವಿಶ್ವಾಸ ಭರಿತ ಜೀವಿತದಲ್ಲಿ ನೀನು ನಿನ್ನನ್ನು ಪರಿವರ್ತಿಸಿಕೊಳ್ಳಲು ಹಾಗೂ ನೀನು ನಿನ್ನಲ್ಲಿ ಹೊಸ ನೂತನ ಮನುಷ್ಯನಾಗಿ ಮಾರ್ಪಡಿಸಿಕೊಳ್ಳಲು ಹಾಗೂ ನೀನಾಗಿ ನಿನ್ನ ದೇವರನ್ನು ಕಂಡುಕೊಳ್ಳುವಂತಹ ಹಾಗೂ ನೀನು ನಿನ್ನ ದೇವರು ನಿನ್ನೊಡನೆ ವಾಸ ಮಾಡಲು ನಿನ್ನ ಹೃದಯವನ್ನು ತೆರೆದುಕೊಡಲು ಸುಸಜ್ಜಿತವಾದಂತಹ ದಿನವಾಗಿದೆ ಈ ದಿನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನೊಡನೆ ವಾಸ ಮಾಡುತ್ತಾರೆಯೇ? ದೇವರು ನಿನ್ನೊಡನೆ ವಾಸ ಮಾಡುತ್ತಿದ್ದಾರೆಯೇ? ಇದೇ ಈ ದಿನದ ನಿನ್ನ ಹೃದಯದ ಮುಂದೆ ಇರುವಂತಹ ಪ್ರಶ್ನೆ. ಓ ನನ್ನ ಸಹೋದರ, ಸಹೋದರಿ, ನನ್ನ ಹೃದಯದ ಮುಂದೆ ಇರುವ ಪ್ರಶ್ನೆ. ಆಲೋಚಿಸು. ದೇವರು ನಿನ್ನನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಶುದ್ಧ ನಡತೆಗೆ ಮಾತ್ರವೇ. ಏದೇನ್ ತೋಟದಲ್ಲಿ ಆದಾಮವಳು ದೇವರಿಗೆ ಅವಿಧೇಯರಾದ ಕಾರಣದಿಂದಲೇ ಪಾಪ ಉಲ್ಪಣವಾಯಿತು. ಅವಿಧೇಯರಾದ ಕಾರಣದಿಂದ, ವ್ಯಭಿಚಾರ ಮಾಡಿದ ಕಾರಣದಿಂದ ಅಲ್ಲ. ಸುಳ್ಳಾಡಿ, ಅಲ್ಲಿ ಯಾರು ವ್ಯಭಿಚಾರ ಮಾಡಲಿಲ್ಲ, ಸುಳ್ಳಾಡಲಿಲ್ಲ, ವಂಚಿಸಲಿಲ್ಲ, ದ್ರೋಹಿಸಲಿಲ್ಲ, ಏನೂ ಮಾಡಲಿಲ್ಲ. ದೇವರಿಗೆ ಅವಿಧೇಯರಾಗಿ ನಡೆದನು. ಆ ನಡೆಯಲು ಕಾರಣ ಶೋಧಕನಾದ ಸೈತಾನನು ಅವನ ಮುಂದೆ ಕೊಟ್ಟಂತಹ ಶೋಧನೆ. ಹೀಗೆ ನನ್ನ ನಿನ್ನ ಜೀವಿತದಲ್ಲಿ ನಾವು ಸಹ ಸೈತಾನನ ಶೋಧನೆ ನಿಮಿತ್ತವಾಗಿ ಹಾಗೂ ನಮ್ಮಲ್ಲಿರುವ ಕೆಟ್ಟತನದ, ಕ್ರೂರತನದ ಜೀವಿತದ ನಿಮಿತ್ತವಾಗಿ ನಾವು ನಮ್ಮೊಂದಿಗೆ ವಾಸ ಮಾಡಲು ಬರುವ ದೇವರನ್ನ ನಾವು ನಿರಾಕರಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ವಚನವನ್ನು ಧ್ಯಾನಿಸುವಾಗ ನೀವೇನೇ ನಡೆಸಿದಿರೋ ಗೊತ್ತಿಲ್ಲ.
ಸಂತ ಪೌಲರು ನುಡಿಯುವಂತಹ ವಚನವನ್ನೇ ನಿಮ್ಮ ಮುಂದೆ ನಾನು ಹೇಳುತ್ತಾ ಇದ್ದೇನೆ. ನಾನು ಬರೆದಂತ ವಚನ ವಾಕ್ಯವನ್ನಲ್ಲ. ಥೆಸಲೋನಿಕದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದ 7ನೇ ವಚನವನ್ನೇ ನಿಮ್ಮ ಮುಂದೆ ಸತ್ಯಾರ್ಥವಾಗಿ ನಾನು ನಿಮ್ಮ ಮುಂದೆ ಹೇಳಲು ಪವಿತ್ರಾತ್ಮನು ಈ ದಿನ ಸಮಯವನ್ನು ಕೊಟ್ಟಿದ್ದಾರೆ. ಈ ಬೋಧನೆಯನ್ನ ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ. ಹಾಲೆಲೂಯ, ಆಮೆನ್. ಈ ಬೋಧನೆಯನ್ನ ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ. ಈಗ ನೀವು ಆಲಿಸುತ್ತಿರುವಂತಹ ಈ ಬೋಧನೆಯನ್ನು ತಿರಸ್ಕರಿಸುವವನು ನನ್ನನ್ನು ಮಾತ್ರವಲ್ಲ. ಈ ಸ್ವರ್ಗೀಯ ಯಾತ್ರೆಯ ಪ್ರತಿಯೊಂದು ಧ್ಯಾನಗಳನ್ನ ನಿರಾಕರಿಸುವವನು ನನ್ನನ್ನು ಮಾತ್ರವಲ್ಲ. ಸಂತ ಪೌಲರು ನುಡಿಯುವಂತೆ ಈ ಬೋಧನೆಯನ್ನು ತಿರಸ್ಕರಿಸುವವನು ಮನುಷ್ಯನು ಮಾತ್ರವಲ್ಲ. ಇಲ್ಲಿ ಹೇಳ್ತಾ ಇರೋದು ಒಂದೇ ಒಂದು, ದೇವರು ನಿನ್ನನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಶುದ್ಧ ನಡತೆಗೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೇಳಲು ಕಿವಿಯುಳ್ಳವರು ಕೇಳಿಕೊಳ್ಳಿರಿ. ಪ್ರಿಯರೇ, ಈ ದಿನದಲ್ಲಿ ನಾವು ನೋಡುವುದಾದರೆ ದೈವ ಭಯವೇ ಇಲ್ಲ. ಕಾರಣ, ನನಗೆ ಶಕ್ತಿ ಉಂಟು, 1. 2, ನನಗೆ ಹಣ ಉಂಟು. 3ನೇದು, ನನಗೆ ಬುದ್ಧಿ ಉಂಟು. 4ನೇದು, ನನಗೆ ವಿದ್ಯೆ ಉಂಟು. 4ನೇದು, ನನಗೆ ಕುಟುಂಬ ಉಂಟು. 5ನೇದು, ನನಗೆ ಸಹಾಯ ಮಾಡುವವರುಂಟು. ನನಗೆ ಆರೋಗ್ಯ ಉಂಟು. ಆದ್ದರಿಂದ ನಾನೇಕೆ ಭಯ ಪಡಬೇಕು? ಏನು ಮಾಡಿದರು ಶಂಭೋ ಶಂಕರ ಎಂದಂತೆ ಜೀವಿಸುವವರ ಸಂಖ್ಯೆ ಹೆಚ್ಚಾಗಿ ಹೋಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಬೋಧನೆಯನ್ನು ತಿರಸ್ಕರಿಸುವ ಮನುಷ್ಯನನ್ನು ಮಾತ್ರವಲ್ಲ, ನಾಟ್ ಗಾಡ್, ಮೈ ಹ್ಯೂಮನ್ ಓನ್ಲಿ. ನೀವು ಯಾರೇ ತಿರಸ್ಕರಿಸಿರಬಹುದು, ತೊಂದರೆ ಇಲ್ಲ. ಏಕೆಂದರೆ ವಾಕ್ಯ ಹೇಳುತ್ತಾ ಇದೆ, ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರ ವಾಕ್ಯ ನಿನ್ನೊಂದಿಗೆ ಮಾತನಾಡುತ್ತಾ ಇದೆ. ಈ ಬೋಧನೆಯನ್ನು ತಿರಸ್ಕರಿಸುವ ಮನುಷ್ಯನನ್ನು ಮಾತ್ರವಲ್ಲ. 8ನೇ ವಚನ, 1 ಥೆಸಲೋನಿಕದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 8ನೇ ವಚನ. ನಿಮಗೆ ಪವಿತ್ರಾತ್ಮರನ್ನ ಪ್ರದಾನ ಮಾಡಿರುವ ದೇವರನ್ನೇ ತಿರಸ್ಕರಿಸುತ್ತಾನೆ. ಹಾಲೆಲೂಯಾ, ಆಮೆನ್. ಪವಿತ್ರಾತ್ಮರನ್ನು ಪ್ರದಾನ ಮಾಡಿದ ದೇವರನ್ನೇ ತಿರಸ್ಕರಿಸುತ್ತಾನೆ. ಈ ಬೋಧನೆಯನ್ನು ತಿರಸ್ಕರಿಸುವನು. ಯಾಕೆಂದರೆ ಇಲ್ಲಿರುವಂತಹ ಪ್ರತಿಯೊಂದು ವಾಕ್ಯಗಳು ಸತ್ಯವಾದವು, ಜೀವವುಳ್ಳದ್ದು, ಶಕ್ತಿ ಉಳ್ಳದ್ದು, ನಿತ್ಯ ಜೀವವನ್ನು ತರುವಂತದ್ದು. ದೇವರು ನಿನ್ನಲ್ಲಿ ವಾಸ ಮಾಡುವಂತಹ, ದೇವರು ನಿನ್ನಲ್ಲಿ ವಾಸ ಮಾಡಲು ಪ್ರೇರಣೆಯಾಗಿರುವಂಥದ್ದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಅದನ್ನು ದೇವರ ವಾಕ್ಯವೆಂದೇ ನಾವು ಸ್ವೀಕರಿಸಬೇಕು. ಮನುಷ್ಯನ ವಾಕ್ಯವೆಂದು ಸ್ವೀಕರಿಸುವವರ ಪ್ರತಿಯೊಬ್ಬನು ಶಾಪಗ್ರಸ್ತನು. ನಾವು ಎಷ್ಟೋ ಜನ ಶುಶ್ರೂಷೆಗಳನ್ನು ನೋಡುತ್ತೇವೆ, ಎಷ್ಟೋ ಪ್ರಬೋಧನೆಗಳನ್ನು ನೋಡುತ್ತೇವೆ. ಮುಖ ತಾರತಮ್ಯದಲ್ಲಿ ಪ್ರಬೋಧನೆಗಳನ್ನು ಆಲಿಸುತ್ತಾರೆ. ಈ ಬ್ರದರ್ ಸರಿ ಇಲ್ಲ, ಆ ಸಿಸ್ಟರ್ ಸರಿ ಇಲ್ಲ, ಆ ಪಾಸ್ಟರ್ ಸರಿ ಇಲ್ಲ, ಆ ಫಾದರ್ ಸರಿ ಇಲ್ಲ, ಅವರ ಬೋಧನೆ ಸರಿ ಇಲ್ಲ, ಇವರ ಬೋಧನೆ ಸರಿ ಇಲ್ಲ ಎಂಬ ತೀರ್ಪುಗಳನ್ನು ನೀಡುವಂತಹದನ್ನು ನಾವು ನೋಡುತ್ತೇವೆ. ಕೆಲವು ಸಾರಿ ಕುಟುಂಬದಲ್ಲಿಯೇ ದೈವ ಬೋಧನೆಯನ್ನು ಕೇಳಲು ನಿರಾಕರಿಸುವುದನ್ನು ನಾವು ನೋಡುತ್ತೇವೆ. ದೈವ ಬೋಧನೆ, ಕುಟುಂಬದಲ್ಲಿ ದೈವ ಬೋಧನೆ ಎಂಬುದಾದರೆ ಪ್ರಿಯರೇ, ವಿಧೇಯತೆಯನ್ನು ಕಳೆದುಕೊಳ್ಳುವುದು ದೈವ ಬೋಧನೆಗೆ ವಿರುದ್ಧವಾದದ್ದು. ಪವಿತ್ರಾತ್ಮರನ್ನು ನಿರಾಕರಿಸುವಂಥದ್ದು, ಪವಿತ್ರಾತ್ಮರ ನಿಮಿತ್ತವಾಗಿ ದೇವರನ್ನೇ ತಿರಸ್ಕರಿಸುವಂತದ್ದಾಗಿದೆ. ಒಳಿತನ್ನು ಹೇಳುವಾಗಲೆಲ್ಲ ಯಾರೆಲ್ಲ ತಿರಸ್ಕರಿಸುತ್ತಾರೋ ಅವನು ಪವಿತ್ರಾತ್ಮರನ್ನು ಪ್ರದಾನ ಮಾಡಿದ ದೇವರನ್ನೇ ತಿರಸ್ಕರಿಸುತ್ತಾನೆ. ಅವನ ಮೇಲೆಂದಿಗೂ ಶಾಪವು ಕದಲದೆ ಉಳಿಯುತ್ತದೆ, ಪಶ್ಚಾತ್ತಾಪದ ಪರಿವರ್ತನೆ ಹೊಂದುವವರೆಗೆ. ಈ ಬೋಧನೆಯನ್ನು ತಿರಸ್ಕರಿಸುವನು ಮನುಷ್ಯನನ್ನು ಮಾತ್ರವಲ್ಲ, ಪವಿತ್ರಾತ್ಮರನ್ನು ಪ್ರದಾನ ಮಾಡಿದ ದೇವರನ್ನೇ ತಿರಸ್ಕರಿಸುತ್ತಾನೆ ಎಂಬುದಾಗಿ ಸಂತ ಪೌಲರು ಕಟ್ಟುನಿಟ್ಟಾಗಿ ಹೇಳುತ್ತಾ ಇದ್ದಾರೆ. ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಈ ವಚನವನ್ನು ನಾನು ಸಹ ನಿಮ್ಮ ಮುಂದೆ ಕಟ್ಟುನಿಟ್ಟಾಗಿ ಹೇಳುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಪ್ರಿಯ ಸಹೋದರನೇ ಸಹೋದರಿಯೇ, ನೀನು ಎಂದಿನ ದಿನದವರೆಗೂ ಅಶುದ್ಧ ನಡತೆಯುಳ್ಳವನಾಗಿರುತ್ತೀಯೋ ಅಂದಿನ ದಿನದವರೆಗೂ ದೇವರು ನಿನ್ನಲ್ಲಿ ವಾಸ ಮಾಡುವುದಿಲ್ಲ. God is never staying with you. Yes, God is not staying with you. ಎಲ್ಲಿಯ ತನಕ ನೀನು ಶುದ್ಧ ನಡತೆಯುಳ್ಳವಳಾಗಿರ್ತೀಯ, ಬದಲಾವಣೆ ಆಗುತ್ತೀಯ. ಎಲ್ಲಿಯ ತನಕ ಪವಿತ್ರಾತ್ಮರನ್ನು ಪ್ರದಾನ ಮಾಡಿದ ದೇವರನ್ನು ತಿರಸ್ಕರಿಸದೇ ಇರುತ್ತೀಯ, ಎಲ್ಲಿಯವರೆಗೂ ದೇವರ ವಾಕ್ಯವನ್ನು ಇದು ಮನುಷ್ಯನ ಮಾತು ಎಂದು ಪರಿಗಣಿಸುತ್ತೀಯ, ತಿರಸ್ಕರಿಸುತ್ತೀಯ, ಅಲ್ಲಿಯವರೆಗೂ ದೇವರು ನಿನ್ನೊಡನೆ ವಾಸ ಮಾಡಲು ಸಾಧ್ಯವಿಲ್ಲ. ದೇವರ ಆತ್ಮನು ಸಹ ನಿನ್ನಲ್ಲಿ ವಾಸ ಮಾಡಲು ಸಾಧ್ಯವಿಲ್ಲ. ನೀನು ದೈವಾತ್ಮ ಪ್ರೇರಣೆಯಿಂದ ಜೀವಿಸಲು ಸಾಧ್ಯವಿಲ್ಲ. ನೀನು ಜೀವಿಸುವುದು ದುರಾತ್ಮ ಪ್ರೇರಣೆಯಿಂದ ಮಾತ್ರವೇ. ಅವನು ನಿನ್ನನ್ನು ಕೆದಕುತ್ತಾನೆ. ನೀನೇ ಹಿರಿಯನು, ನಿನಗೆಲ್ಲವೂ ಗೊತ್ತು, ನಿನಗೆಲ್ಲವೂ ತಿಳಿದಿದೆ, ನೀನು ಮಾಡುವುದೇ ಸರಿ ಎಂಬುದಾಗಿ ನನ್ನನ್ನು ಪ್ರತಿಯೊಬ್ಬರನ್ನು ಕೆದಕಿ ನಿನ್ನಲ್ಲಿರುವಂತಹ ದೇವರು ವಾಸ ಮಾಡಲಿರುವಂತಹ ದೇವರ ಆಲಯವನ್ನ ಕೆಡವಿ ಬಿಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನರ ಜೀವಿತದಲ್ಲಿ ನಾನು ನೋಡುತ್ತೇನೆ, ಎಷ್ಟೋ ಜನ ಕುಟುಂಬಗಳಲ್ಲಿ ನಾನು ನೋಡುತ್ತೇನೆ, ನನ್ನ ಕುಟುಂಬದಲ್ಲಿಯೂ ನಾನು ನೋಡುತ್ತೇನೆ. ಅವಿಧೇಯತೆ, ಮಾಡಬೇಡ ಎಂಬುದನ್ನೇ ಮಾಡುವುದನ್ನು ನಾವು ನೋಡುತ್ತೇವೆ. ಹೇಳಬೇಡ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. ಕೇಳಬೇಡ ಎಂದು ಹೇಳುವುದನ್ನೇ ಕೇಳುವುದನ್ನು ನಾವು ನೋಡುತ್ತೇವೆ. ಕುಟುಂಬಗಳಲ್ಲಿಯೇ ಇಂದು ನಾವು ನೋಡುತ್ತೇವೆ ಅವಿಧೇಯತೆ. ಗಂಡನ ಮುಂದೆ ಹೆಂಡತಿಯ ಅವಿಧೇಯತೆ, ತಂದೆಯ ಮುಂದೆ ಮಕ್ಕಳ ಅವಿಧೇಯತೆ, ಕುಟುಂಬದಲ್ಲಿ ಅವಿಧೇಯತೆ, ದೇವರ ವಾಕ್ಯದ ಮುಂದೆ ಅವಿಧೇಯತೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ನೀನು ನಿನ್ನನ್ನ ಪರಿಶೀಲಿಸಿ ನೋಡುವುದಾದರೆ ನೀನೇ ಉತ್ತರ ಕೊಡುವೆ. ದೇವರು ನನ್ನೊಡನೆ ವಾಸ ಮಾಡುತ್ತಾ ಇಲ್ಲ, ಗಾಡ್ ಇಸ್ ನಾಟ್ ಸ್ಟೇಯಿಂಗ್ ವಿತ್ ಮೀ. ನೀನೇ ಇದಕ್ಕೆ ಉತ್ತರವನ್ನು ಕೊಡುವೆ. ದೇವರು ನಿನ್ನಲ್ಲಿ ವಾಸ ಮಾಡುತ್ತಾರೆ ಎಂಬುದಾದರೆ ನಿನ್ನ ಜೀವನ ಅರಿದು ಹೋದ ಆಳೆಯ ಜೀವನವಾಗಿರುವುದಿಲ್ಲ. ನಿನ್ನಲ್ಲಿರುವ ಸಮಾಧಾನ, ಸಂತೋಷ, ನೆಮ್ಮದಿಗಳು ನಶಿಸಿ ಹೋಗಲು ಸಾಧ್ಯವಿಲ್ಲ. ಅಥವಾ ಯಾವ ಶೋಧಕನಿಂದಲೂ ನೀನು ಪರಿಶೋಧಿಸಲ್ಪಟ್ಟರೂ ನೀನು ಸೋತು ಹೋಗಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ನಿನ್ನೊಡನೆ ವಾಸ ಮಾಡುತ್ತಾರೆ. ಒಂದು ಪಕ್ಷ ದೇವರು ನಿನ್ನಲ್ಲಿ ವಾಸ ಮಾಡುತ್ತಿಲ್ಲ ಎಂಬುದಾದರೆ ನಿನ್ನಲ್ಲಿ ಹಠಮಾರಿತನ, ಅಹಂಕಾರ, ಗರ್ವ, ನಾನತ್ವ, ದ್ವೇಷ, ಮತ್ಸರ, ಹಗೆತನ ಇವುಗಳೆಲ್ಲವೂ ತುಂಬಿ ಪಾಪದ ಪಾನಪಾತ್ರೆಯಾಗಿ ತುಂಬುವಂತಹ ಸಮಯವನ್ನು ನಾವು ನೋಡಬಹುದು. ಓ ನನ್ನ ಸಹೋದರನೇ ಸಹೋದರಿಯೇ, ಕೇಳುತ್ತಿರುವ ವಾಕ್ಯಗಳು ನಿಮ್ಮ ಹೃದಯವನ್ನ ಮುಟ್ಟುವಂತಹ ವಾಕ್ಯಗಳು. ನಿನ್ನಲ್ಲಿ ಪವಿತ್ರಾತ್ಮರು ವಾಸ ಮಾಡುತ್ತಾರೆ ಎಂಬುದಾದರೆ ಈ ವಾಕ್ಯಗಳು ನಿನ್ನ ಹೃದಯವನ್ನು ಭಿನ್ನ ಮಾಡುತ್ತದೆ, ನಿನ್ನ ಹೃದಯವನ್ನು ಸೀಳುತ್ತದೆ. ಅಯ್ಯಯ್ಯೋ, ಹೌದು, ನಾನು ದೇವರು ನನ್ನಲ್ಲಿ ವಾಸ ಮಾಡಲು ನಾನು ಸದವಕಾಶವನ್ನು ಕೊಡಲಿಲ್ಲ, ಪವಿತ್ರಾತ್ಮರು ನನ್ನಲ್ಲಿ ಇದ್ದಾರೆ ಎಂಬುದಾಗಿ ನಾನು ಸುಳ್ಳು ಮಾತನಾಡಿದೆ, ನಾನು ಶುದ್ಧ ನಡತೆಯುಳ್ಳವನಾಗಿ ಜೀವಿಸುತ್ತಾ ಇಲ್ಲ ಎಂಬುದು ನಿನ್ನ ಮನಸ್ಸಾಕ್ಷಿಯೇ ನಿನ್ನನ್ನು ಕೊಲ್ಲುತ್ತದೆ. ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಮನಸ್ಸಾಕ್ಷಿಯು ನಿನ್ನನ್ನು ಖಂಡಿಸದಿದ್ದರೆ ನೀನು ದೇವರ ಮುಂದೆ ಪ್ರಾಮಾಣಿಕಳು. ಒಂದು ಪಕ್ಷ ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ ಪ್ರಾರ್ಥಿಸುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸಿದರೆ ನೀನು ದೇವರ ಮುಂದೆ ಅರ್ಥ ಮಾಡಿಕೊಳ್ಳು. ನನ್ನ ಸಹೋದರನೇ ಸಹೋದರಿಯೇ, ನಿನ್ನಲ್ಲಿ ದೇವರು ವಾಸ ಮಾಡುತ್ತಾ ಇದ್ದಾರ? ಸುಳ್ಳಾಡಬಹುದು, ಹೌದು ದೇವರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. Yes, God is staying with me. Now you are saying lie. ನಿನ್ನಲ್ಲಿ ಅಶುದ್ಧ ನಡತೆ ಇರುವ ತನಕ ದೇವರು ನಿನ್ನಲ್ಲಿ ವಾಸ ಮಾಡುವುದಿಲ್ಲ. ನೀನು ಪವಿತ್ರಾತ್ಮ ಭರಿತನಾಗುವವರೆಗೂ ದೇವರು ನಿನ್ನಲ್ಲಿ ವಾಸ ಮಾಡುವುದಿಲ್ಲ. ಎಷ್ಟೋ ಜನರ ಜೀವನ ನಾವು ನೋಡ್ತೇವೆ, ಬರೀ ಪ್ರಾರ್ಥನೆ ಮಾಡುವುದರಿಂದ ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ. ಸುಳ್ಳು.
ಬರೀ ಪ್ರಾರ್ಥನೆ ಮಾಡುವುದರಿಂದ ಪವಿತ್ರಾತ್ಮರು ನಿನ್ನಲ್ಲಿ ಇರಲು ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಪವಿತ್ರಾತ್ಮರು ಕ್ರಿಯೆ ಮಾಡಲು ಸಾಧ್ಯವಿಲ್ಲ. ಪ್ರಾರ್ಥನಾ ಜೀವಿತವನ್ನು ಮಾಡಿದರೆ ಮಾತ್ರವೇ ನಿನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಎಂಬುದು. ಇಲ್ಲದಿದ್ದರೆ ಇಲ್ಲ. ನನ್ನ ಸಹೋದರನೇ, ಸಹೋದರಿಯೇ, ಮುಸುಕು ಕವಿದ ಜೀವಿತವಾಗಿದೆ ನಮ್ಮೆಲ್ಲರ ಜೀವನ. ಪ್ರೇರೆ, ಇವತ್ತು 42ನೆಯ ಪವಿತ್ರಾತ್ಮ ಧ್ಯಾನವನ್ನು ಚಿಂತಿಸ್ತಾ ಇದ್ದೇವೆ. ಅತೀ ಮೌಲ್ಯಭರಿತವಾದಂತಹ ಧ್ಯಾನ. ದೇವರು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಶುದ್ಧ ನಡತೆಗೆ. ಹೇಳಿದೆ ಯಾವುದು ಶುದ್ಧ ನಡತೆ, ಯಾವುದು ಅಶುದ್ಧ ನಡತೆ ಎಂಬುದಾಗಿ. ನಿನ್ನಲ್ಲಿ ಶುದ್ಧ ನಡತೆ ಇದ್ದರೆ ನೀನು ದೇವರ ಆತ್ಮರಿಂದ ನೀನು ತುಂಬಲ್ಪಡುವೆ. ದೇವರ ಆತ್ಮರಿಂದ ನೀನು ನಡೆಯುವೆ. ದೇವರ ಆತ್ಮರಿಂದ ನೀನು ನಡೆಸಲ್ಪಡುವೆ. ನಮ್ಮ ಪ್ರಾರ್ಥನಾ ತಂಡವಿದೆ. ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳಿದ್ದಾರೆ. ಪ್ರತಿ ದಿನದಲ್ಲಿ ಸುಪ್ರಭಾತದಲ್ಲಿ ನಾವು 5 ಗಂಟೆಯಿಂದ 6:30, 6:45 ಗಂಟೆ ತನಕ ನಾವು ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತೇವೆ. ಸಂಜೆ ಆಗುವಾಗಲೂ ಪ್ರಾರ್ಥಿಸುತ್ತೇವೆ. ಈ ಸ್ವರ್ಗೀಯ ಯಾತ್ರೆಯಲ್ಲಿ ಬೆಳಿಗ್ಗೆ 4:15 ಗಂಟೆಗೆ ವರ್ಡ್ ಆಫ್ ಗಾಡ್ ಉಂಟು. ವಾಟ್ಸಪ್ನ ಮೂಲಕವಾಗಿ 1 ಗಂಟೆಯ ಧ್ಯಾನವಿರುತ್ತದೆ. ಮತ್ತೆ ಸುಪ್ರಭಾತ ಪ್ರಾರ್ಥನೆಯ ಲೈವ್ ಇರುತ್ತದೆ. ಈ ದಿನದ ಚಿಂತನೆ ಎಂಬಂತಹ ಒಂದು ಚಿಂತನೆ ನಮ್ಮ ಮುಂದೆ ಇರುತ್ತದೆ, ದೇವರ ವಾಕ್ಯ ಕೀರ್ತನೆಯನ್ನು ಒಳಗೊಂಡು. ಹಾಗೆಯೇ ಸ್ವರ್ಗೀಯ ಮನ್ನ ಶುಶ್ರೂಷೆ ಈ 3 ಗಂಟೆಗೆ ಇರುತ್ತದೆ. ಜಪಸರ ಪ್ರಾರ್ಥನೆ ಇರುತ್ತದೆ. ಇವೆಲ್ಲವೂ ಆಧ್ಯಾತ್ಮಿಕತೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ಪರಿಶೋಧಿಸಿಕೊಳ್ಳುತ್ತಾ ಪ್ರತಿಯೊಬ್ಬರು ದೇವರನ್ನು ಕಂಡುಕೊಳ್ಳುವಂತಹ ಒಂದು ಸಾಧನವಾಗಿದೆ ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳು. ಇಲ್ಲಿ ನೀವು ಕೇಳಬಹುದು, ಬೇಕಾದ್ರೆ ತಂಡದ ಯಾವ ವ್ಯಕ್ತಿಯನ್ನು ಕೇಳಿದ್ರೆ ಅವರು ಹೇಳುತ್ತಾರೆ. ಈ ಸ್ವರ್ಗೀಯ ಯಾತ್ರೆಯನ್ನು ಕುರಿತಾದಂತಹ ಅನುಭವ. ಇಲ್ಲಿ ಹಣವಿಲ್ಲ, ಸ್ಥಾನಮಾನವಿಲ್ಲ, ಹೆಸರುಗಳಿಲ್ಲ, ಯಾವ ವಿಧವಾದಂತಹ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವ ವಿಧವಾದಂತಹ ಎಕ್ಸೆಪ್ಟೇಷನ್ಸ್ ಇಲ್ಲ. ಒಂದೇ, ದೇವರನ್ನ ಕಂಡುಕೊಳ್ಳಬೇಕು. ವೆನ್ ಯು ಆರ್ ಅಂಡರ್ಸ್ಟುಡ್ ಯುವರ್ ಗಾಡ್, ಯಾವಾಗ ನೀನು ದೇವರನ್ನ ಅರ್ಥ ಮಾಡಿಕೊಳ್ಳುತ್ತೀಯೋ ಆಗ ನಿನ್ನ ಜೀವನವನ್ನು ಅರ್ಥ ಮಾಡಿಕೊಳ್ಳುತ್ತೀಯ. ನಾವು ಹೇಳೋದು ಅಂಗಾಂಗಗಳು. ಮಧ್ಯಸ್ಥ ಪ್ರಾರ್ಥನಾ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥ ಪ್ರಾರ್ಥನಾ ತಂಡದ ವ್ಯಕ್ತಿಗಳಿಗೆ ನಾವು ವ್ಯಕ್ತಿಗಳನ್ನ ಅಂಗಾಂಗಗಳು ಎಂಬುದಾಗಿ ನಾವು ಕರೆಯುತ್ತೇವೆ. ಈ ಪ್ರತಿಯೊಂದು ಅಂಗಾಂಗಗಳು ಶೋಧಿಸಲ್ಪಡುತ್ತಾರೆ. ಪ್ರತಿ ದಿನದಲ್ಲಿ ಆ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳುವಾಗ ಮಾತ್ರವಲ್ಲ, ಅವರ ಜೀವಿತದಲ್ಲಿಯೂ ಸಹ ದೇವರು ಅವರನ್ನ ಪರಿಪಕ್ವತೆಯಿಂದ ಮುನ್ನಡೆಸುತ್ತಾ ಇದ್ದಾರೆ. ಹಾಗೆ ಎಷ್ಟೋ ಜನ, ಬಿಲಿಯಾಂತರ ಜನ ದೇವರ ಪ್ರಸನ್ನತೆಯಲ್ಲಿ ದೇವರ ಮುಖಾಂತರವಾಗಿ ಮುನ್ನಡೆಸುತ್ತಿದ್ದಾರೆ. ಯಾವಾಗ? ಆದರೆ ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರ ಆತ್ಮನ್ನು ಹೊಂದುತ್ತೇವೆ ಎಂಬುದು ಸುಳ್ಳು. ಆದರೆ ಪ್ರಾರ್ಥನೆ ಮಾಡುತ್ತಾ ದೇವರ ಸತ್ಯಗಳನ್ನು ಅರಿತು, ಗೌಪ್ಯಗಳನ್ನು ಅರಿತು, ದೇವರನ್ನ ಕಂಡುಕೊಂಡು, ನನ್ನನ್ನು ಯಾರು ಎಂದು ಅರಿತುಕೊಂಡು, ನನ್ನ ಅಶುದ್ಧ ನಡತೆಯನ್ನು ಅರಿತುಕೊಂಡು, ಶುದ್ಧ ನಡತೆಯಿಂದ ನಾನು ನನ್ನನ್ನು ಪ್ರಯತ್ನಿಸಿ, ನನ್ನನ್ನು ಪರಿಪಕ್ವವಾಗಿಸಿ, ನನ್ನನ್ನು ಶುದ್ಧವಾಗಿಸಿಕೊಂಡು ನಾನು ಮುಂದೋಗುವಾಗ ದೇವರ ಆತ್ಮರು ನಿನ್ನಲ್ಲಿ ವಾಸ ಮಾಡುವುದನ್ನು ನೀನು ಕಾಣಲು ಸಾಧ್ಯ. ಇದು ಸತ್ಯವಾದ ಮಾತು, ನನ್ನ ಜೀವಂತ ಅನುಭವ. ದೇವರ ಆತ್ಮರು ನಿನ್ನಲ್ಲಿ ವಾಸ ಮಾಡುವುದನ್ನು ನೀನು ನೋಡಲು ಸಾಧ್ಯ. ದೇವರ ಆತ್ಮರು ನಿನ್ನನ್ನು ಮುನ್ನಡೆಸುವುದನ್ನು ನೀನು ಅನುಭವಿಸಲು ಸಾಧ್ಯ. ದೇವರು ನಿನ್ನಲ್ಲಿ ವಾಸ ಮಾಡುವುದನ್ನು ನೀನು ಸಂಪೂರ್ಣವಾಗಿ ಅನುಭವಿಸಲು ನಿನ್ನಿಂದ ಸಾಧ್ಯ. ವೆನ್, ಯಾವಾಗ? ನಿನ್ನ ಅಶುದ್ಧ ನಡತೆಯನ್ನು ಬಿಟ್ಟು ಬಿಡುವಾಗ, ನಿನ್ನ ಕೆಟ್ಟತನವನ್ನು ಬಿಟ್ಟು ಬಿಡುವಾಗ, ದೇವರಿಗೆ ವಿರುದ್ಧವಾದದನ್ನು ಬಿಟ್ಟು ಬಿಡುವಾಗ. ಆಲೋಚಿಸಿ ನನ್ನ ಸಹೋದರ ಸಹೋದರಿ, ಈ ಬೋಧನೆಯನ್ನು ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ
ಪವಿತ್ರಾತ್ಮರನ್ನೇ ಪ್ರದಾನ ಮಾಡಿದ ದೇವರನ್ನೇ ತಿರಸ್ಕರಿಸುತ್ತಾನೆ. ಇವತ್ತು ನಾವು ನೋಡ್ತೇವೆ ದೇವರನ್ನೇ ತಿರಸ್ಕರಿಸುವಂತ ಅನೇಕ ವ್ಯಕ್ತಿಗಳನ್ನ. ಎಷ್ಟೋ ಜನ ನೋಡಿ, ಯಾಜಕರುಗಳು ಮತ್ತೊಬ್ಬರ ಪ್ರಬೋಧನೆಗಳನ್ನು ತಿರಸ್ಕರಿಸುತ್ತಾರೆ. ಪ್ರಬೋಧನೆ ಮಾಡುವವರು ಇನ್ನೊಬ್ಬರ ಪ್ರಬೋಧನೆಗಳನ್ನು ತಿರಸ್ಕರಿಸುತ್ತಾರೆ. ಪ್ರಾರ್ಥಿಸುವವರು ಇನ್ನೊಬ್ಬರ ಪ್ರಾರ್ಥನೆಯನ್ನು ತಿರಸ್ಕರಿಸುತ್ತಾರೆ. ಮಿಷನರಿಗಳು ಸಭಾಪಾಲಕರುಗಳನ್ನ, ಪಾಸ್ಟರ್ಸ್ಗಳನ್ನ ನೋಡುವಾಗ ಇನ್ನೊಂದು ಸಭೆಯ ಪ್ರಬೋಧನೆಗಳನ್ನ ಅವರು ತಿರಸ್ಕರಿಸುತ್ತಾರೆ. ಸ್ವರ್ಗೀಯ ಯಾತ್ರೆಯ ಈ ಪ್ರಬೋಧನೆಯನ್ನ ತಿರಸ್ಕರಿಸುತ್ತಾರೆ. ಹೀಗೆ ಹಲವಾರು ಸಭೆಗಳಲ್ಲಿ ಹಲವಾರು ಜನ ಪವಿತ್ರಾತ್ಮರಿಂದ ಸಾರುವಂತ ಶುಭ ಸಂದೇಶಗಳನ್ನ ಅವರು ತಿರಸ್ಕರಿಸುತ್ತಾರೆ. ಅಂತವರಾರು ದೇವರ ಆತ್ಮರನ್ನ ಹೊಂದಿದವರಲ್ಲ. ಅಥವಾ ನಾನು ಮಾಡುವುದು ಮಾತ್ರವೇ ಶುಶ್ರೂಷೆ, ನಾನು ಮಾಡುವ ಪ್ರಸಂಗವೇ ಶಕ್ತಿಯುತವಾದದ್ದು, ನನ್ನಲ್ಲಿ ಮಾತ್ರವೇ ಪವಿತ್ರಾತ್ಮರಿದ್ದಾರೆ ಎಂದು ಪ್ರಬೋಧಿಸಿ ಪ್ರಾರ್ಥಿಸುವವನಲ್ಲಿ ಪವಿತ್ರಾತ್ಮರಿಲ್ಲ, ಅವನು ದೇವರ ಆತ್ಮರಿಂದ ತುಂಬಿದವನಲ್ಲ, ಕಪ್ಪಟಕಾರ, ನಾಟಕಕಾರ. ಅಂದರೆ ಅವನಲ್ಲಿ ಎಷ್ಟರ ಮಟ್ಟಿಗೆ ದುರಾತ್ಮವು ವಾಸವಾಗಿದೆ ಎಂಬುದು ದೇವರಾತ್ಮ ಹೊಂದಿದವನಿಗೆ ಅರಿವಾಗುತ್ತದೆ. ಪ್ರೀಸ್ ದಿ ಲಾರ್ಡ್. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯ. ಈಗ ನೀವು ಆಲಿಸುತ್ತಿರುವಂತಹ ಈ ವಾಕ್ಯ, ಈ ಅರ್ಧ ಗಂಟೆಯ ಈ ಪವಿತ್ರಾತ್ಮ ಧ್ಯಾನ ಮುಗಿದೋಯ್ತು. ಆದರೆ ಇದನ್ನ ಎಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುತ್ತಾ ಇದ್ದೇವೆ? ಎಷ್ಟರ ಮಟ್ಟಿಗೆ ನಾವು ಈ ಪವಿತ್ರಾತ್ಮ ಧ್ಯಾನಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ಇದ್ದೇವೆ? ಎಷ್ಟು ಬಾರಿ ಇದನ್ನು ಕೇಳಿ ನಾನು ಪರಿಶೋಧಿಸಿಕೊಳ್ಳುತ್ತಾ ಇದ್ದೇನೆ? ನನ್ನನ್ನು ನಾವು ಎಷ್ಟು ಜನ ನಾವು ಪರಿಶೋಧಿಸಿಕೊಳ್ಳುತ್ತಾ ಇದ್ದೇವೆ? ಉತ್ತರ ಸಿಗುವುದು ಕಷ್ಟ. ಕಾರಣ ಶುದ್ಧ ನಡತೆ ಇಲ್ಲ, ಅಶುದ್ಧ ನಡತೆ. ನಿನ್ನಲ್ಲಿ ದೇವರು ವಾಸ ಮಾಡುತ್ತಾರೆ ಎಂಬುದಾದರೆ ಅದು ಪವಿತ್ರ ಆತ್ಮರು ನಿನ್ನಲ್ಲಿ ವಾಸ ಮಾಡುತ್ತಾರೆ ಎಂಬುದೇ ಅರ್ಥ. ನಿನ್ನಲ್ಲಿ ದೇವರು ವಾಸ ಮಾಡುತ್ತಾರೆ ಎಂದು ಹೇಳುವುದಾದರೆ ಪವಿತ್ರ ಆತ್ಮರು ನಿನ್ನಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದೇ ಅರ್ಥ. ಯಾಕಂದ್ರೆ ಅವರು ನಿನ್ನನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ನನ್ನೊಳಗಿರುವಂತ ಕೆಟ್ಟ ಆಲೋಚನೆಗಳನ್ನ, ಕೆಟ್ಟತನವನ್ನ, ಅಶುದ್ಧ ನಡತೆಯನ್ನು ತೆಗೆದುಹಾಕಿ ನನಗೆ ತಪ್ಪಿನ ಅರಿವನ್ನು ನೀಡಿ, ನನಗೆ ಪಾಪದ ಅರಿವನ್ನು ನೀಡಿ, ನಾನು ಮಾಡುವುದು ಸರಿಯಾ ತಪ್ಪಾ ಎಂಬಂತ ವಿವೇಚನೆಯನ್ನು ನೀಡಿ ನನ್ನನ್ನು ಶುದ್ಧಗೊಳಿಸುವರು. ಪವಿತ್ರಾತ್ಮರು ನಿನ್ನಲ್ಲಿ ವಾಸ ಮಾಡಲು ಬರುವಾಗ, ದೇವರು ನಿನ್ನಲ್ಲಿ ವಾಸ ಮಾಡುವಾಗ, ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಚಿಂತಿಸಬೇಕು. ದೇವರ ಆತ್ಮ ನಮ್ಮ ಮೇಲೆ ಬರಬೇಕು. ದೇವರ ಆತ್ಮರನ್ನ ನಾವು ಅನುಭವಿಸಬೇಕು. ಅದರಿಂದ ದೇವರ ಆತ್ಮಕ್ಕಾಗಿ ಹಂಬಲಿಸುವ, ಪ್ರಾರ್ಥಿಸುವ. ಸುಮ್ಮನೆ ಊಹಾಪೂಹ ಎಲ್ಲರೂ ಪ್ರಾರ್ಥನೆ ಮಾಡುವಾಗೆ ಮಾಡಬೇಡಿ. ದಾಹದಿಂದ ಪ್ರಾರ್ಥಿಸಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ, ನನ್ನನ್ನು ನಿಮ್ಮ ಸಾಧನವಾಗಿಸಿರಿ, ನನ್ನನ್ನು ಉಪಯೋಗಿಸಿರಿ ಎಂದು ಪ್ರಾರ್ಥಿಸಿ. ನಿಮ್ಮಲ್ಲಿ ಯಾರಿಗಾದರೂ ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕೆಂಬ ದಾಹವಿದ್ದರೆ ದಯವಿಟ್ಟು ಕರೆ ಮಾಡಿ, ಬನ್ನಿ, ಈ ಲೋಕಕ್ಕಾಗಿ ಪ್ರಾರ್ಥಿಸುವ. 1.5 ಗಂಟೆಗಳ ಕಾಲ, ಬೆಳಗಿನ ಸುಪ್ರಭಾತದಲ್ಲಿ 1.5 ಗಂಟೆಗಳ ಕಾಲ ಈ ಲೋಕದ ಪ್ರಗತಿಗಾಗಿ, ಲೋಕದಲ್ಲಿ ನಡೆಯುತ್ತಿರುವಂತವರಿಗಾಗಿ, ಲೋಕದ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುವ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನಾ ಸಹಾಯಕ್ಕಾಗಿ ಹಾಗೂ ನಿಮ್ಮೆಲ್ಲರ ಪ್ರಶ್ನೆಗಳಿಗಾಗಿ 9902423181. May God bless you. Praise the Lord.